पूरा तेल तो देते रहेंगे पूरा केबिट पिंटा पिंटा दाखोन देते पूरा केबिट पिंटा दे ना केबिट मुकुत्ता देते रहा कुल पूरा पिंटा दाखोन देते रहना ಇವರೇನು ಮನುಷ್ಯರು ರಾಕ್ಷಸರು? ಅಮಾನವೀಯ ರೀತಿಯಲ್ಲಿ ಆ ಚಿಕ್ಕ ಮಗುವಿನ ಕಿವಿಯನ್ನು ಹಿಡಿದು ಎತ್ತಿ ಎಸೆಯುತ್ತಾರೆ ಅಂದ್ರೆ ಇವರಿಗೆ ಮನುಷ್ಯತ್ವ ಅನ್ನೋದು ಇಲ್ವಾ? ಆ ಕಂಪನಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿರುವಂತಹ ಕೆಲಸಗಾರರಿಗೆ ದಿನನಿತ್ಯವೂ ಅಲ್ಲಿ ದೈವದ ಗಗ್ಗರದ ಸ್ವರ ಕೇಳಿಸುತ್ತದೆ. ಹೀಗಿರುವಾಗಲೂ ಆ ಗುತ್ತಿನ ಮನೆಯನ್ನು ನೆಲಸಮ ಮಾಡಲು ಹವಣಿಸಿರುವವರು ಯಾರು? ಜುಮಾದಿ ದೈವದ ಆ ಕಾರಣಿಕದ ಮಣ್ಣಿಗೆ ಕಾಲಿಟ್ಟ ಹೊರಗಿನ ಕಂಪನಿಯೊಂದು ಅಲ್ಲಿ ನಡೆಯುತ್ತಿದ್ದಂತಹ ದೈವಾರಾಧನೆಗೆ ಯಾವ ರೀತಿಯಲ್ಲಿ ಧಕ್ಕೆ ತಂದಿತು? ಇದರ ಮುಂದಿನ ಪರಿಣಾಮಗಳೇನು? ಬನ್ನಿ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸುಮಾರು 800 ವರ್ಷಗಳ ಇತಿಹಾಸವಿರುವ ನೆಲ್ಲಿದಡಿಗುತ್ತಿನ ದೈವ ಕಾಂತೇರಿ ಜುಮಾದಿ ಮಂಗಳೂರಿನ ಬಜ್ಪೆ ಗ್ರಾಮದ ಅಧಿದೈವ. ಕಂಡೊಟ್ಟು ಕುತ್ತು, ಮುಂಡಾರಿ ಚಾವಡಿ ಹೀಗೆ 16 ಜಾಗಗಳಲ್ಲಿ ಬಲಿ, ಬಂಡಿ, ಮೆಚ್ಚಿಯನ್ನು ತೆಗೆದುಕೊಂಡು ಕಾಂತೇರಿ ಜುಮಾದಿ ದೈವ ತನ್ನ ಕಾರಣಿಕವನ್ನ ಮೆರೆಯುತ್ತಲಿತ್ತು. ಹೀಗೆ ಕಾಲಚಕ್ರ ಉರುಳುತ್ತಲಿತ್ತು. ಅದು 2016. ಅಂದು ಆ ಊರಿನ ಜನರಿಗೆ 1000 ಸಿಡಿಲು ಏಕಕಾಲಕ್ಕೆ ಬಡಿದಂತಹ ಸನ್ನಿವೇಶ ಉದ್ಭವಿಸಿತು. ಸರ್ಕಾರವು ಅಭಿವೃದ್ಧಿಯ ಹೆಸರಿನಲ್ಲಿ ಅಲ್ಲಿನ ಭೂಮಿ, ಗದ್ದೆ ಎಲ್ಲವನ್ನ ಸಮತಟ್ಟು ಮಾಡಿ ಕೈಗಾರಿಕೆಗಳಿಗೆ ಜಾಗವನ್ನ ಕೊಡಲು ಹೊರಟಿತು. 3 ಬೆಳೆ ಬೆಳೆಯುವ ಸಮೃದ್ಧ ಗದ್ದೆಗಳು, ಸಾವಿರಾರು ನಾಗಬಣಗಳು, ಬ್ರಹ್ಮಸ್ಥಾನಗಳು, ದೈವದ ಗುಡಿಗಳು, ಶಾಲೆ, ಚರ್ಚು, ಮಸೀದಿ, ಸಾವಿರಾರು ಮನೆಗಳು ಯಂತ್ರಗಳ ಪ್ರಹಾರಕ್ಕೆ ಸಿಲುಕಿ ನುಚ್ಚು ನೂರಾಗಲು ಕ್ಷಣಗಣನೆ ಆರಂಭವಾಗಿತ್ತು. ಜನರ ಭಾವನೆಗಳಿಗೆ ಬೆಲೆ ನೀಡಬೇಕಾಗಿದ್ದ ಅಧಿಕಾರಿಗಳು, ಆಳುವ ವರ್ಗದವರು ಯಂತ್ರಗಳಂತೆ ಸಂವೇದನಾ ಶೂನ್ಯರಾಗಿದ್ದರು. ಆ ಊರಿನ ಜನರೆಲ್ಲ ಕೈಗೆ ಸಿಕ್ಕಷ್ಟ ದುಡ್ಡನ್ನು ಪಡೆದು ಊರು ಬಿಟ್ಟು ಗುಳೆ ಹೊರಟರು. ಊರುಗಳೆಲ್ಲ ಅನಾಥವಾದವು. ಮತ್ತೆ ಕಟ್ಟಿಕೊಡಲಾಗದಂತಹ ಆಳವಾದ ಸಂಬಂಧಗಳೆಲ್ಲ ಕಡಿದೇ ಹೋದವು. ಅವರು ಹುಟ್ಟಿ ಬೆಳೆದ, ಆಡಿ ನಲಿದ ಮನೆ, ಗುಡ್ಡೆ, ಗದ್ದೆ, ಬಯಲುಗಳಲ್ಲಿ ವಿಷ ಉಗುಳುವ ಕಾರ್ಖಾನೆಗಳು ತಲೆ ಎತ್ತಿದವು. ಯಾರ್ಯಾರೋ ಭಾಷೆ ಬರದ ಪರದೇಶಿಗಳು ಬಂದು ಅಲ್ಲಿ ಕೂತರು. ಬಯಲು ಜೀವಿಗಳಾಗಿ ಸ್ವಚ್ಛಂದವಾಗಿ ಬದುಕು ಕಟ್ಟಿಕೊಂಡಿದ್ದಂತಹ ತುಳುವರು ಕಾಲೋನಿಗಳಲ್ಲಿ ನಿರಾಶ್ರಿತರಾಗಿ ಕಾಲ ಕಳೆಯುವಂತಾಯಿತು. ಆದರೆ ಈ ಎಲ್ಲ ಹತಾಶೆಗಳ ಕಾರ್ಮೋಡದ ನಡುವೆ ಬೆಳ್ಳಿ ಕಿರಣದಂತೆ ಗೋಚರಿಸಿದ್ದು ಮಾತ್ರ ನೆಲ್ಲಿದಡಿಗುತ್ತು. ಆವತ್ತು ವಿನಾಶದ ಕರಿಚಾಯೆ ಆ 800 ವರ್ಷಗಳ ಇತಿಹಾಸವಿದ್ದ ನೆಲ್ಲಿದಡಿಗುತ್ತಿನ ಅಂಗಳಕ್ಕೂ ಆವರಿಸಿತು. ಆಗ ದೈವ ಜುಮಾದಿ ಕೊಟ್ಟ ನುಡಿ ಮಾತ್ರ ಎಲ್ಲರನ್ನು ಅಚ್ಚರಿಗೊಳಿಸಿತ್ತು. ಸೂರ್ಯಚಂದ್ರ ಕಾಲದವರೆಗೆ ನೆಲ್ಲಿದಡಿಯ ಮಣ್ಣು ನನ್ನ ಅಧೀನ. ಯಾವ ಕಾರಣಕ್ಕೂ ನಾನು ಈ ಮಣ್ಣನ್ನು ಬಿಡುವುದಿಲ್ಲ. ನನ್ನ ಸಾನ್ನಿಧ್ಯವನ್ನ ಸ್ಥಳಾಂತರಿಸುವುದೇ ಆದರೆ ನನ್ನ ತೀರ್ಥದ ಬಾವಿಯನ್ನು ಕೂಡ ಸ್ಥಳಾಂತರಿಸಿ ಎಂದಿತು ದೈವ. ದೈವವೇ ಮಣ್ಣು ಬಿಟ್ಟು ಕದಲುವುದಿಲ್ಲ ಎಂದ ಮೇಲೆ ನೆಲ್ಲಿದಡಿಗುತ್ತಿನ ಪ್ರತಿಯೊಬ್ಬ ಸದಸ್ಯರು ಅದೇ ಮಣ್ಣಿನಲ್ಲಿ ಗಟ್ಟಿಯಾಗಿ ನಿಲ್ಲುವ ಛಲವನ್ನು ತೊಟ್ಟರು. ನಾನಾ ರೀತಿಯ ಆಮಿಷ ಬೆದರಿಕೆಗಳು ಬಂದರೂ ಕೂಡ ಆ ಕುಟುಂಬ ಜಗ್ಗಲಿಲ್ಲ. ತಮ್ಮ ಬ್ಯಾಂಕ್ ಖಾತೆಗೆ ಬಂದು ಬಿದ್ದ ಕೋಟಿ ಕೋಟಿ ಹಣದ ಕಡೆ ತಲೆ ಎತ್ತಿಯೂ ನೋಡಲಿಲ್ಲ. ಆದರೆ ಆ ಜಾಗವನ್ನ ಕಂಪನಿಯು ಬಲಾತ್ಕಾರದಿಂದ ವಶಪಡಿಸಿಕೊಂಡಿತು. 10 ರಕ್ಕಸ ಗಾತ್ರದ JCBಗಳನ್ನು ತಂದು ನೆಲ್ಲಿದಡಿಗುತ್ತನ ನೆಲಸಮ ಮಾಡಲು ಯತ್ನವು ನಡೆಯಿತು. ಗುತ್ತಿನ ಯಜಮಾನರಾಗಿದ್ದ ಲಕ್ಷ್ಮಣ ಚೌಟರಿಗೆ ಕಿವಿಯಲ್ಲಿ ದೈವ ಜುಮಾದಿ ನೀಡಿದ ಅದೇ ವಾಕ್ಯವು ಪ್ರತಿಧ್ವನಿಸುತ್ತಿತ್ತು. ಲಕ್ಷ್ಮಣ ಚೌಟರೆ, ನನಗೆ ಬಾಗಿದ ನಿಮ್ಮ ತಲೆಯನ್ನ ಇನ್ನೊಬ್ಬರ ಮುಂದೆ ತಗ್ಗುವುದಕ್ಕೆ ನಾನು ಬಿಡಲಾರೆ. ನೆಟ್ಟಗೆ ಬೆತ್ತದಂತೆ ಬಿರುಸಾಗಿ ನಿಂತರು ಲಕ್ಷ್ಮಣ ಚೌಟರು. ಜುಮಾದಿಯ ಚಾವಡಿಯನ್ನ, ಗುತ್ತಿನ ಮನೆಯನ್ನ ನೆಲಸಮ ಮಾಡಲು JCBಗಳು ನುಗ್ಗುವುದೇ ಹೌದಾದರೆ ಅವುಗಳು ನಮ್ಮ ಕುಟುಂಬದವರ ಹೆಣದ ಮೇಲೆ ಹಾದು ಹೋಗಲಿ ಎಂದು ತೊಡೆಯನ್ನು ತಟ್ಟಿದರು. ಆ ಕೃಷಕಾಯದ ಮನುಷ್ಯನೊಳಗಡೆ ಅಂತಹ ಧೈರ್ಯ ಎಲ್ಲಿಂದ ಬಂತು ಗೊತ್ತಿಲ್ಲ. ನೆಲ್ಲಿದಡಿಗುತ್ತಿನ ಸಮೃದ್ಧ ತೆಂಗಿನ ಮರಗಳನ್ನ ಪಟಪಟನೆ ಮುರಿದು ಬುಡಮೇಲು ಮಾಡುತ್ತಾ ಅಬ್ಬರಿಸಿ ನುಗ್ಗಿದ್ದ JCBಗಳು ನೆಲ್ಲಿದಡಿಗುತ್ತಿನ ಅಂಗಳಕ್ಕೆ ಬಂದು ಗಕ್ಕನೆ ನಿಂತವು. ಊರಿಗೆ ಊರೇ ಗುಳೆ ಹೋದರೂ, ಎದೆ ಮೇಲೆ 10 JCBಗಳು ನುಗ್ಗಿ ಬಂದರೂ ಲಕ್ಷ್ಮಣ ಚೌಟರು ಒಂದಿಂಚೂ ಕದಲಲಿಲ್ಲ. ಅವರ ಈ ಪ್ರಳಯಾಂತಕ ನಿಲುವಿಗೆ ಮನೆ ಮಂದಿ, ಹೆಂಗಸರು, ಮಕ್ಕಳು ಜೊತೆಯಾದರು. 3000 ಎಕರೆ ಭೂಮಿಯನ್ನ ಮಟ್ಟಸ ಮಾಡಿದ್ದ MSEZನ ರಕ್ಕಸ ಗಾತ್ರದ ಉಕ್ಕಿನ ಯಂತ್ರಗಳು ನೆಲ್ಲಿದಡಿಗುತ್ತಿನ ಮುಂದೆ ಬಂದು ಮುಂದೇನು ಎಂದು ದಿಕ್ಕು ತೋಚದೆ ಕಂಗೆಟ್ಟು ನಿಂತವು. ಅಕ್ಕಪಕ್ಕದ ಕಂಪನಿಯ ಕಾರ್ಮಿಕರಿಗೆ ಈಗಲೂ ಗಗ್ಗರದ ಧ್ವನಿ ಕೇಳಿಸುತ್ತಲೇ ಇದೆ. ದಿನ ಬಿಡದೆ ಅಲ್ಲಿ ನಾಗನು ಸಂಚರಿಸುತ್ತಿದ್ದಾನೆ. ದೈವದ ಇರುವಿಕೆಗೆ 100 ಪುರಾವೆಗಳು ಗೋಚರಿಸುತ್ತಲೇ ಇರುವಾಗ ಕಂಪನಿ 2016ರಲ್ಲಿ ಮತ್ತೊಮ್ಮೆ ನೆಲ್ಲಿದಡಿಗುತ್ತನ ನೆಲಸಮ ಮಾಡಲು ಹವಣಿಸಿತು.
ಆದರೆ ಕುಟುಂಬಿಕರು ತಾವು ಹಿಡಿದ ಪಟ್ಟನ್ನು ಬಿಡಲಿಲ್ಲ. ಕೊನೆಗೆ ಅಂದಿನ ಜಿಲ್ಲಾಧಿಕಾರಿ, ಈ ದೈವಸ್ಥಾನವನ್ನು ಒಂದು ಸ್ಮಾರಕದ ರೀತಿಯಲ್ಲಿ ಉಳಿಸಿಕೊಳ್ಳುತ್ತೇವೆ, ದೈವದ ನಿತ್ಯ ಪೂಜೆಗೆ ಒಂದಿಬ್ಬರಿಗೆ ಹೋಗಿ ಬರಲು ಅವಕಾಶವನ್ನು ನೀಡುತ್ತೇವೆ ಎಂದು ಮೌಖಿಕ ಅನುಮತಿಯನ್ನು ನೀಡಿದ್ದರು. ಮುಗಿದೇ ಹೋಯಿತು ಎನ್ನುವ ನೆಲ್ಲಿದಡಿಯ ಇತಿಹಾಸ ಕೂದಲೆಲೆಯಲ್ಲಿ ಉಳಿದುಕೊಂಡಿತು. ಶಿಥಿಲಗೊಂಡಿದ್ದ ನೆಲ್ಲಿದಡಿ ಗುತ್ತನ್ನ ಆ ಕುಟುಂಬಿಕರು ಪುನರ್ನಿರ್ಮಾಣ ಮಾಡಿದ್ದೇ ಒಂದು ರೋಚಕ ಸಾಹಸ. ಕಂಪನಿಯ ಗೇಟನ್ನು ದಾಟಿ ಒಂದು ಮೊಳೆಯನ್ನು ಕೂಡ ಒಳಗೆ ತೆಗೆದುಕೊಂಡು ಹೋಗದೇ ಇರುವ ಪರಿಸ್ಥಿತಿ ಇರುವಾಗ ಇಡೀ ಗುತ್ತು ಮರುನಿರ್ಮಾಣವಾಗಿದೆ ಎಂದರೆ ಅದು ಆ ಜುಮಾದಿಯ ಶಕ್ತಿ ಮಾತ್ರ. ಆದರೆ ಈಗ ನೆಲ್ಲಿದಡಿ ಗುತ್ತಿನ ಮುಂದೆ ಮತ್ತೊಂದು ಸಂಕಷ್ಟವು ಎದುರಾಗಿದೆ. ಕಳೆದ ಸಂಕ್ರಾಂತಿ ಆಚರಣೆ ವೇಳೆ ಕಂಪನಿಯು ದೈವದ ಸೇವೆ ನಡೆಸಲು ಒಳಹೋಗದಂತೆ ನಿಷೇಧವನ್ನು ಹೇರಿತು. ತುಳುನಾಡಿನ ಪ್ರಸಿದ್ಧ ದೈವಸ್ಥಾನದಲ್ಲಿ ದೈವಕ್ಕೆ ಹೂವು ನೀರಿಡಲು ಮೂರನೆಯವನ ಅನುಮತಿಗೆ ಅಂಗಲಾಚುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಜುಮಾದಿ ಮನಸ್ಸು ಮಾಡಿದರೆ ಆ ಸಮಸ್ಯೆ ರಾತ್ರಿ ಹಗಲಾಗುವುದರ ಒಳಗೆ ಇತ್ಯರ್ಥವಾಗಿ ಬಿಡಬಹುದು. ಆದರೆ ಸಾಕ್ಷಾತ್ ಕೃಷ್ಣ ಕೂಡ ಕುರುಕ್ಷೇತ್ರದಲ್ಲಿ ತನ್ನ ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಳ್ಳಲಿಲ್ಲ. ಏಕೆಂದರೆ ಮಾನವ ಪ್ರಯತ್ನ ಪೂರ್ಣಗೊಳ್ಳದೆ ದೇವರ ಅನುಗ್ರಹ ಸಿದ್ಧಿಸುವುದಿಲ್ಲ. ಆದ್ದರಿಂದ ಈಗ ನೆಲ್ಲಿದಡಿ ಗುತ್ತಿನ ಆಸ್ಮಿತೆ ಅಸ್ತಿತ್ವದ ಹೋರಾಟವನ್ನು ತುಳುವರಾದ ನಾವೆಲ್ಲರೂ ಕೈಗೆತ್ತಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ದೈವವನ್ನು ಎದುರು ಹಾಕಿಕೊಂಡು ಅದರ ಅಸ್ತಿತ್ವವನ್ನು ಅಳಿಸಲು ಹೊರಟವರು ಉಳಿದ ಉದಾಹರಣೆಯೇ ತುಳುನಾಡಿನ ಇತಿಹಾಸದಲ್ಲಿಲ್ಲ. ಹಾಗೆಯೇ ಜುಮಾದಿಯ ಸಾನ್ನಿಧ್ಯ ಮತ್ತು ಚರಿತ್ರೆಯನ್ನು ಅಳಿಸುವ ಪ್ರಯತ್ನ ಮಾಡಿದವರಿಗೂ ಗಂಡಾಂತರ ತಪ್ಪಿದ್ದಲ್ಲ. ತುಳುವರು ಒಂದು ವೇಳೆ ನೆಲ್ಲಿದಡಿ ಗುತ್ತಿನ ವಿಚಾರದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೇ ಆದರೆ ನಾಳೆ ಇತಿಹಾಸ ಪ್ರಸಿದ್ಧ ಅದೆಷ್ಟೋ ದೈವದ ಮೂಲ ಸ್ನಾನಗಳು ಅಧಿಕಾರ ಮತ್ತು ದುಡ್ಡಿನ ದರ್ಪದ ಮುಂದೆ ಧೂಳಿಪಟ ಆಗುವುದು ಶತಸಿದ್ಧ. ತುಳುವರ ನಂಬಿಕೆ ಮತ್ತು ಭಾವನೆಗಳಿಗೆ ಬೆಲೆ ನೀಡಿದ ಭಂಡರನ್ನ ಪಕ್ಷಾತೀತವಾಗಿ ಎದುರಿಸುವ ಪ್ರಯತ್ನವನ್ನು ಇನ್ನಾದರೂ ನಾವು ಮಾಡಲೇಬೇಕಿದೆ. ಒಂದು ಬೃಹತ್ ಜನಾಂದೋಲನವನ್ನು ರೂಪಿಸಿ ನಮ್ಮ ಮನೆ ಮನಗಳಲ್ಲಿ ನಾವು ಆರಾಧಿಸುವ ದೈವಗಳ ಮೇಲಿನ ಭಕ್ತಿಯನ್ನು ಈ ಮೂಲಕ ನಾವು ತೋರ್ಪಡಿಸಿಕೊಳ್ಳಲೇಬೇಕಾಗಿದೆ. ಈ ಕಲಿಗಾಲದಲ್ಲಿ ದೈವ ದೇವರುಗಳು ತಮ್ಮ ಕಲೆಕಾರ್ಣಿಕವನ್ನು ಪ್ರತ್ಯಕ್ಷವಾಗಿ ತೋರಿಸದಿದ್ದರೂ ಕೂಡ ನಮ್ಮ ಬೆನ್ನಿಗೆ ಸದಾ ಬೆಂಗಾವಲಾಗಿ ನಮ್ಮ ಇತ್ಯರ್ಥಗಳನ್ನು ಪೂರೈಸಿ ನಮ್ಮನ್ನು ರಕ್ಷಿಸುತ್ತಿರುವ ದೈವಗಳ ಅಸ್ಥಿರತೆಯನ್ನು ನಾವು ಖಂಡಿತವಾಗಿಯೂ ಒಪ್ಪಿಕೊಳ್ಳಲಾಗುವುದಿಲ್ಲ. ಎಲ್ಲಿಯವರೆಗೆ ದೈವಾರಾಧನೆ ನಾಗಾರಾಧನೆಗಳು ಈ ತುಳುನಾಡಿನಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ಈ ಭೂಮಿ ಇರುತ್ತದೆ. ಇಲ್ಲವಾದಲ್ಲಿ ಪ್ರಾಕೃತಿಕ ವಿಕೋಪಗಳಿಂದಾಗಿಯೋ ಬರಗಾಲದಿಂದಾಗಿಯೋ ನಾವು ಅಸ್ಥಿರವಾಗುವುದಂತೂ ಖಂಡಿತ. ಹಾಗಾಗಿ ಈ ನ್ಯಾಯಸಮ್ಮತ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವೆಲ್ಲ ಜೊತೆಯಾಗಿ ಮುಂದಿನ ಹೋರಾಟಕ್ಕೆ ಸದಾ ಸಿದ್ಧರಾಗಿರೋಣ ಎನ್ನುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.